ಹೊಸ ವರ್ಷಾಚರಣೆಯ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಇವತ್ತು ರಾತ್ರಿ ಫ್ಲೈಓವರ್ಗಳು ಕ್ಲೋಸ್ ಆಗಿರುತ್ತೆ. ರಾತ್ರಿ 10 ಗಂಟೆಗೆ ಬಂದ್ ಆಗುತ್ತೆ 50 ಫ್ಲೈಓವರ್ಗಳಿಗೆ ಬ್ಯಾರಿಕೇಡ್ ಹಾಕಲಿದ್ದಾರೆ ಪೊಲೀಸರು. ಅಂದ್ರೆ ರಾತ್ರಿ 10 ಗಂಟೆ ನಂತರ ಇಲ್ಲಿ ಈ ಫ್ಲೈಓವರ್ಗಳಲ್ಲಿ ವಾಹನ ಸಂಚಾರಕ್ಕೆ ಅವಕಾಶ ಇಲ್ಲ, ನಿರ್ಬಂಧ ಇರುತ್ತೆ. ನಮ್ಮ ಪ್ರತಿನಿಧಿ ರಾಮು ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಹೊಸ ವರ್ಷ ಆಚರಣೆ ಹಿನ್ನೆಲೆಯಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಇವತ್ತು ಎಲೆಕ್ಟ್ರಾನಿಕ್ ಸಿಟಿ ಎಲಿವೇಟೆಡ್ ಫ್ಲೇವರ್ ನ ಸುಮಾರು 9.5 ಕಿಲೋಮೀಟರ್ ಉಳ್ಳುವ ಅತಿ ಉದ್ದವಾದ ಫ್ಲೇವರ್ ನ ಇವತ್ತು ಕ್ಲೋಸ್ ಮಾಡ್ತಾ ಇದ್ದಾರೆ. ಹೊಸ ವರ್ಷ ಆಚರಣೆ ಹಿನ್ನೆಲೆಯಲ್ಲಿ ಅಂದ್ರೆ ಇದೇ ಫ್ಲೇವರ್ ಮುಖಾಂತರವಾಗಿ MG ರೋಡ್ ಬ್ರಿಗೇಡ್ ರೋಡ್ಗೆ ಪಾರ್ಟಿಗೆ ಹೋಗ್ತಾರೆ ಜನ. ಮತ್ತೆ ಅಲ್ಲಿಂದನೂ ಸಹ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ನೀಲಾದ್ರಿ ರಸ್ತೆಯಲ್ಲಿ ಇರುವಂತ ಪಬ್ಗಳಿಗಿರ್ಬೋದು, ಬಾರ್ಗಳಿಗಿರ್ಬೋದು ಜನ ಬರ್ತಾರೆ. ಮತ್ತೆ ಮದ್ಯಪಾನ ಮಾಡಿ ಈ ವಾಹನವನ್ನ ಚಲಾಯಿಸಿ ಮಾಡಿ ಫ್ಲೇವರ್ ಮೇಲೆ ಅಪಘಾತಗಳಾಗಬಾರ್ದು ಹಿನ್ನೆಲೆಯಲ್ಲಿ ಇಂದು ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಅಂದ್ರೆ ಯಾವುದೇ ತರ ಅಹಿತಕರ ಘಟನೆಗಳು ಅಪಘಾತಗಳು ನಡೀಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಇಂದು ಸಂಜೆ 6 ಗಂಟೆಯಿಂದ ಸುಮಾರು 10 ಗಂಟೆಯವರೆಗೂ ಈ ಎಲಿವೇಟೆಡ್ ಫ್ಲೇವರ್ ಏನಿದೆ ಅಂದ್ರೆ ಸಿಲ್ಕ್ ಬೋರ್ಡ್ ಇಂದ ಎಲೆಕ್ಟ್ರಾನಿಕ್ ಸಿಟಿ ವರೆಗೂ ಸುಮಾರು 9.5 ಕಿಲೋಮೀಟರ್ ಉಳ್ಳುವ ಅತಿ ಉದ್ದವಾದ ಎಲಿವೇಟೆಡ್ ಫ್ಲೇವರ್ ನ ಇಂದು ಕ್ಲೋಸ್ ಮಾಡಿ ಅಂದ್ರೆ ಯಾವುದೇ ತಹ ವೀಲಿಂಗ್ ಪುಂಡರ್ಗೆ ವೀಲಿಂಗ್ ಮಾಡೋಕೆ ಮತ್ತೆ ಗಾಡಿ ವಾಹನಗಳಿಗೆ ತೊಂದರೆ ಆಗ್ಬಾರ್ದು, ಮತ್ತೆ ಮದ್ಯಪಾನ ಮಾಡಿ ಆಕ್ಸಿಡೆಂಟ್ಗಳು ಆಗಬಾರ್ದು ಅನ್ನೋ ಉದ್ದೇಶದಿಂದಾಗಿ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಈ ಫ್ಲೇವರ್ ನ ಕ್ಲೋಸ್ ಮಾಡಿ ನೋಡ್ತಿರ್ಬೋದು. ಅಂದ್ರೆ ಇದೇ ಟೋಲ್ ಮುಖಾಂತರವಾಗಿ ರಸ್ತೆಗಳು ಅಂದ್ರೆ ವಾಹನಗಳು ಹೋಗ್ತವೆ. ಆ ವಾಹನಗಳಿಗೆ ಇಂದು ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೂ ಇಲ್ಲಿ ಯಾವುದೇ ವಾಹನಗಳಿಗೆ ಅವಕಾಶ ಇರೋದಿಲ್ಲ. ಅಂದ್ರೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಮುಂಜಾಗ್ರತಾ ಕ್ರಮ ವಹಿಸಿ ಯಾವುದೇ ಸಹ ವಾಹನಗಳಿಗೆ ಅಂದ್ರೆ ತೊಂದರೆ ಆಗ್ಬಾರ್ದು, ಮತ್ತೆ ವಾಹನಗಳಿಗೆ ತೊಂದರೆ ಆಗ್ಬಾರ್ದು, ಮತ್ತೆ ಮದ್ಯಪಾನ ಮಾಡಿ ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆ ಅಂದ್ರೆ ಅಪಘಾತಗಳಾಗ್ಬಾರ್ದು, ವೀಲಿಂಗ್ ಪುಂಡ್ರಿಗೆ ಯಾವ ವೀಲಿಂಗ್ ಮಾಡಬಾರ್ದು ಅಂತ ಹೇಳಿ ಫ್ಲೇವರ್ ಅಂದ್ರೆ ಇದು ಬೆಂಗಳೂರಿಗೆ ಅತಿ ಉದ್ದವಾದ ಫ್ಲೇವರ್ ಅಂದ್ರೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಸಿಲ್ಕ್ ಬೋರ್ಡ್ ವರೆಗೂ ಸುಮಾರು 9.5 ಕಿಲೋಮೀಟರ್ ಇರುವ ಈ ಫ್ಲೇವರ್ ಮೇಲೆ ಯಾವ ತರ ಮದ್ಯಪಾನ ಮಾಡಿ ಮತ್ತೆ ವೀಲಿಂಗ್ ಪುಂಡ್ರಿಗೆ ವೀಲಿಂಗ್ ಮಾಡಬಾರ್ದು ಅಂತ ಉದ್ದೇಶದಿಂದ ಸಂಜೆಯಿಂದ ಕ್ಲೋಸ್ ಮಾಡ್ತಿದ್ದಾರೆ. ರಾಮು, TV9 ಆನೇಕಲ್.